ಇನ್ನು ಮೇಕೆದಾಟು ವಿಚಾರ ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇರುತ್ತೆ. ಆಗಾಗ ಸರ್ಕಾರಗಳು ಉರುಳಿದ್ರೂ ಕೂಡ ಮೇಕೆದಾಟು ಯೋಜನೆ ಮಾತ್ರ ಕೈಗೆತ್ತಿಕೊಳ್ಳಲಿಕ್ಕಾಗಲಿಲ್ಲ. ಈ ಬಾರಿನಾದರೂ ಮೇಕೆದಾಟು ಯೋಜನೆ ಆಗುತ್ತಾ ಅಂತ ಸಾಕಷ್ಟು ಜನ ಕನಸು ಕಾಣ್ತಾ ಇದ್ದಾರೆ. ಈ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ.ಕೆ. ಶಿವಕುಮಾರ್ ಮತ್ತು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನಡುವೆ ಮಾತುಕತೆ. ಕಾವೇರಿ ಮೇಕೆದಾಟು ವಿಚಾರಕ್ಕೆ ತಮಿಳುನಾಡು ಕಿರಿಕಿರಿ ಮಾಡ್ತಾನೆ ಇರುತ್ತೆ. ಆಗಾಗ ತಮಿಳುನಾಡು ಸಿಎಂ ಜೊತೆ ಮಾತುಕತೆಗೆ ಕರ್ನಾಟಕ ಈಗ ಸಿದ್ಧವಾಗಿದೆ. ಮಾತುಕತೆಗೆ ಬರುವಂತೆ ಸಿಎಂ ಜೋಸೆಫ್ ವಿಜಯ್ಗೆ ಕರ್ನಾಟಕ ಸರ್ಕಾರ ಆಹ್ವಾನವನ್ನು ಕೊಟ್ಟಿದೆ. ಆಗಸ್ಟ್ 3ನೇ ತಾರೀಕು ಚರ್ಚೆಗೆ ಬರುವಂತೆ ರಾಜ್ಯದಿಂದ ಈಗ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಕರ್ನಾಟಕದ ಆಹ್ವಾನಕ್ಕೆ ಇನ್ನೂ ಸಿಎಂ ಜೋಸೆಫ್ ವಿಜಯ್ ಪ್ರತಿಕ್ರಿಯಿಸಿಲ್ಲ. ತಮಿಳುನಾಡು ಸಿಎಂ ನಿರ್ಧಾರದ ಮೇಲೆ ಎಲ್ಲರ ಚಿತ್ತವೂ ಈಗ ನಿಂತಿದೆ. ತಮಿಳುನಾಡಿನ ಈ ಹಿಂದಿನ ಅನೇಕ ಸಿಎಂಗಳನ್ನು ನಾವು ಗಮನಿಸಿದ್ರೂ ಕೂಡ ಅವರು ಈ ಕಾವೇರಿ ವಿಚಾರದಲ್ಲಿ, ಮೇಕೆದಾಟು ವಿಚಾರದಲ್ಲಿ ಅವರು ಕರ್ನಾಟಕದ ಮಾತುಕತೆಗೆ ಅವರು ಯಾವುದೇ ಸಹಮತವನ್ನು ಕೊಟ್ಟಿದ್ದ ಉದಾಹರಣೆಗಳು ಇಲ್ಲ. ಕೊಟ್ಟಿದ್ರೂ ಕೂಡ ಮತ್ತೆ ಖ್ಯಾತೆ ತೆಗೆದಿದ್ದಾರೆ. ಜಯಲಲಿತಾ ಇರ್ಬೋದು, ಎಂ.ಕೆ. ಸ್ಟಾಲಿನ್ ಇರ್ಬೋದು, ಸಾಕಷ್ಟು ಜನ ಈ ಹಿಂದಿನ ತಮಿಳುನಾಡಿನ ಮುಖ್ಯಮಂತ್ರಿಗಳು ಇದೇ ತಗಾದೆಯನ್ನು ತೆಗಿತಾನೆ ಬರ್ತಾ ಇದ್ದಾರೆ. ಈಗ ಜೋಸೆಫ್ ವಿಜಯ್ಗೆ ಆಹ್ವಾನ ಕೊಟ್ಟಿದ್ದಾರೆ. ಆದರೆ ಜೋಸೆಫ್ ವಿಜಯ್ ಅಲ್ಲಿಯ ಒಂದು ವಿಧಾನಸಭೆಯಲ್ಲಿ ಅವರಿಗೆ ನೈತಿಕವಾದಂಥ ಬೆಂಬಲವನ್ನು ಕೊಡ್ತು. ನಾವು ಒಕ್ಕೊರಲಿನಿಂದ ಈ ಮೇಕೆದಾಟು ಯೋಜನೆಯನ್ನು ವಿರೋಧಿಸಬೇಕು, ಜೊತೆಗೆ ಈ ಕಾವೇರಿ ಈ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ತಮಿಳುನಾಡಿಗೆ ಅದೆಷ್ಟು ಪಾಲು ಬರಬೇಕು ಅದು ಬರಲೇಬೇಕು ಅನ್ನುವಂಥ ಒಂದು ನಿಲುವಿದೆ ಅವರಿಗೆ. ಹಾಗಾಗಿ ಇವರು ಮಾತುಕತೆಗೆ ಬಂದ ತಕ್ಷಣ ಎಲ್ಲವೂ ಸರಿಯಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ಬಹು ವರ್ಷಗಳ ಒಂದು ಸಮಸ್ಯೆ ಇದು. ಹಾಗಾಗಿ ಈ ಕಾವೇರಿ ಮತ್ತು ಮೇಕೆದಾಟು ವಿಚಾರಕ್ಕೆ ತಮಿಳುನಾಡು ಕಿರಿಕಿರಿ ಮಾಡ್ತಾ ಇರುವಂಥದ್ದು ಇದೇನು ಮೊದಲೇನಲ್ಲ. ಈಗಾಗಲೇ ಹೇಳ್ದಂಗೆ ಸಾಕಷ್ಟು ಮುಖ್ಯಮಂತ್ರಿಗಳನ್ನು ನೋಡಿ ಆಗಿದೆ. ತಮಿಳುನಾಡಿನಲ್ಲಿ ಅನೇಕ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ತಗಾದೆನೇ ತೆಗಿತಾ ಇರ್ತಾರೆ. ಅದರಲ್ಲೂ ಕೂಡ ಈ ಜಯಲಲಿತಾ ಮತ್ತು ಎಂ.ಕೆ. ಸ್ಟಾಲಿನ್ ಈ ಹಿಂದಿನ ಮುಖ್ಯಮಂತ್ರಿಗಳು ಕೂಡ ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಸಹಮತವನ್ನು ಕೂಡ ಕೊಟ್ಟಿರಲಿಲ್ಲ. ಯಾವಾಗೆಲ್ಲ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಬೇಕು ಅಂದಾಗ ಅವರು ಸುಪ್ರೀಂ ಕೋರ್ಟ್ ಕದ ತಟ್ಟಲಿಕ್ಕೆ ಮುಂದಾಗ್ತಾ ಇದ್ರು. ಸುಪ್ರೀಂ ಕೋರ್ಟ್ನಿಂದ ಸ್ಟೇ ಆರ್ಡರ್ ತಂದು ಇದನ್ನು ಈ ಯೋಜನೆ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಈಗ ಜೋಸೆಫ್ ವಿಜಯ್ ಏನು ಮಾಡ್ತಾರೆ, ಇದು ಈಗ ಸದ್ಯಕ್ಕೆ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಹಾಗಾಗಿ ತಮಿಳುನಾಡು ಸಿಎಂ ಜೊತೆ ಮಾತುಕತೆಗೆ ಕರ್ನಾಟಕ ಏನೋ ಸಿದ್ಧ ಆಗಿದೆ, ಆದರೆ ಜೋಸೆಫ್ ವಿಜಯ್ ಸಿದ್ಧ ಇದ್ದಾರಾ ಇದನ್ನು ನೋಡಲೇಬೇಕಾಗ್ತದೆ. ಮಾತುಕತೆಗೆ ಬನ್ನಿ ಅಂತ ಸಿಎಂ ವಿಜಯ್ಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಆಗಸ್ಟ್ 3ನೇ ತಾರೀಕು ಚರ್ಚೆಗೆ ಬರುವಂತೆ ರಾಜ್ಯದಿಂದ ಮನವಿ ಹೋಗಿದೆ. ಆ ಮನವಿಗೆ ಏನು ಸ್ಪಂದನೆ ಕೊಡ್ತಾರೆ, ಅಥವಾ ಅವ್ರು ಚರ್ಚೆಗೆ ಬಂದರೂ ಕೂಡ ಕಂಡೀಷನ್ಸ್ಗಳಂತೂ ಖಂಡಿತವಾಗ್ಲೂ ಕೂಡ ಇದ್ದೇ ಇರ್ತದೆ. ಯಾಕಂದರೆ ಈಗ ಸುಪ್ರೀಂ ಕೋರ್ಟ್ ಪ್ರಕಾರ ತಮಿಳ್ನಾಡಿಗೆ ಇಷ್ಟು ನೀರು ಬಿಡಲೇಬೇಕು ಅನ್ನುವಂಥದ್ದು ಇದೆ. ಈ ಕಳೆದ ಬಾರಿನೂ ಕೂಡ ಇಲ್ಲಿ ಮಳೆ ಇಲ್ಲದೇ ಇದ್ದರು, ಇಲ್ಲಿ ರೈತರಿಗೆ ನೀರು ಇಲ್ಲದೇ ಇದ್ದರು, ತಮಿಳ್ನಾಡಿಗೆ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದರು, ಕರ್ನಾಟಕ ಸರ್ಕಾರ ಕೊಟ್ಟಿದ್ರು. ಇದೇ ಕಾಂಗ್ರೆಸ್ ಸರ್ಕಾರನೇ ಆಗ ಅವ್ರಿಗೆ ಏನು ಕೊಡಬೇಕು ಕೊಟ್ಟಿದ್ದಾರೆ. ಈ ಸಲ ಜಲಾಶಯಗಳು ಭರ್ತಿಯಾಗಿದ್ದಾವೆ, ಮಳೆ ಕುಂಠಿತ ಆಗಿದೆ. ಈಗಲೂ ಅದೇ ತಗದೆ ತೆಗೆದ್ರೆ ಹೆಂಗೆ ಕೊಡಬೇಕು? ಇಲ್ಲೂ ಕೂಡ ರೈತರಿದ್ದಾರೆ, ಇಲ್ಲೂ ಜಲಾಶಯ ಭರ್ತಿಯಾಗಿಲ್ಲ, ಒಳಹರಿವು ಇಲ್ಲ. ಇವೆಲ್ಲವನ್ನೂ ಕೂಡ ಯೋಚನೆ ಮಾಡಿ ಚರ್ಚೆಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಹಾಗಾಗಿ ಕರ್ನಾಟಕದ ಆಹ್ವಾನಕ್ಕೆ ಇನ್ನೂ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ ವಿಜಯ್. ಅವರಿಗೆ ಅಲ್ಲಿಯ ವಿಧಾನಸೌಧದಲ್ಲಿ ಶಾಸಕರು ಈ ಮೇಕೆದಾಟು ವಿಚಾರದಲ್ಲಿ ಒಂದು ಒಕ್ಕೊರಲಿನ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ಅಂದರೆ ನಾವು ಈ ವಿಚಾರದಲ್ಲಿ ಗಟ್ಟಿ ಧ್ವನಿಯಾಗಿ ನಿಲ್ಲಬೇಕು ಅನ್ನುವಂಥದ್ದು ವಿಜಯ್ ಅವರ ಒಂದು ನಿಲುವಾಗಿದೆ. ಹಾಗಾಗಿ ಆ ನಿಲುವಿಗೆ ಅವರ ಎಲ್ಲ ಶಾಸಕರು ಕೂಡ ಈಗ ಬೆಂಬಲ ಕೂಡ ಕೊಟ್ಟಿದ್ದಾರೆ. ಈ ಚರ್ಚೆ ಆದಮೇಲೆ ಏನಾಗ್ತದೆ, ಚರ್ಚೆ ಆದಮೇಲೆ ಏನಾದರೂ ಒಂದಿಷ್ಟು ಕಂಡೀಷನ್ಸ್ಗಳಲ್ಲಿ ಏನಾದರೂ ಸಡಿಲಿಕೆ ಆಗ್ತದಾ, ಇವೆಲ್ಲವೂ ಕೂಡ ಯೋಚನೆ ಮಾಡಲೇಬೇಕಾಗ್ತದೆ. ಮತ್ತು ಅದಕ್ಕೆ ಆದಂಥ ಸಮಿತಿ ಇದೆ, ಆ ಸಮಿತಿಯಲ್ಲಿ ಒಂದಿಷ್ಟು ಚರ್ಚೆಗಳಾಗ್ತವೆ. ಆಮೇಲೆ ಈ ಕಾವೇರಿ ನದಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿಗ ಜಲಾಶಯಗಳು ಭರ್ತಿಯಾಗಿಲ್ಲ, ನೀರು ಕಮ್ಮಿ ಇದೆ. ಇದನ್ನೆಲ್ಲವನ್ನು ಅರ್ಥಬಿಟ್ಟು ಆಮೇಲೆ ಮುಂದಕ್ಕೆ ನಿರ್ಧಾರ ಮಾಡ್ತಾರೆ ಅನ್ನೋಂಥದ್ದು ಸದ್ಯಕ್ಕಿರುವಂತಹ ಒಂದು ಯಕ್ಷ ಪ್ರಶ್ನೆ.